ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್ ಅನಿತಾ ಕುಮಾರ್ ವ್ಲಾಗ್ಸ್. ಇವತ್ತು ಮಾಡ್ತಾರಂತ ಅಡುಗೆ ಬಂದು ಹಲಸಿನಕಾಯಿ ಕಬಾಬ್. ಅದಕ್ಕೆ ಹಲಸಿನಕಾಯಿನ ತೊಗೊಂಡು ಮೇಲೆ ಏನಿರುತ್ತೆ ಅದನ್ನೆಲ್ಲ ತಗೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಅದನ್ನು 2 ಪೀಸ್ ಮಾಡಿ ಈ ಥರ ಸ್ಮಾಲ್ ಪೀಸಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲೆ ಏನಿರುತ್ತಲ್ಲ ಎರ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ಇಟ್ಕೊಂಡು ಬೋಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ಅಂಟಬಾರ್ದು ಅಂತಂದರೆ ಕೈ ನೀರು ಹಚ್ಕೊಂಡು ಮಾಡಿ. ಆಮೇಲೆ ಇದನ್ನು ಸ್ಮಾಲ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇಯಲ್ಲ. ಆಮೇಲೆ ಇದನ್ನು ಒಂದು ಬೋಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ಸ್ಟವ್ನ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಾದ್ಮೇಲೆ ಹಲಸಿನಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ, ಅದು ಹಾಕಾದ್ಮೇಲೆ ಆಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗಲೂ ಉಪ್ಪು ಹಾಕೋದ್ರಿಂದ ಅದಕ್ಕೆ ನೀಟಾಗಿ ಉಪ್ಪು ಹಿಡಿಯುತ್ತೆ. ಉಪ್ಪು ಹಾಕಿದ್ಮೇಲೆ ಅದ್ರದ್ದು ಮುಚ್ಚಳ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋಕ್ಕೆ ಬಿಡಿ. ಕಬಾಬ್ಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಕಾರ್ನ್ಫ್ಲವರ್, ಕಬಾಬ್ ಪೌಡರ್, ಕರಿಬೇವು, ಅರಿಶಿನ, ನಿಂಬೆಹಣ್ಣು, ಪೆಪ್ಪರ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೌಡರ್. ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಮೊದಲು ಒಂದು ಬೋಸಿ ತೊಗೊಂಡು ಬೋಸಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, ಆಮೇಲೆ 1 ಹಿಡಿ ಆಗುವಷ್ಟು ಕರಿಬೇವನ್ನ ಹಾಕ್ಕೊಳ್ಳಿ. ಕರಿಬೇವು ಹಾಕೊಂಡಾದ್ಮೇಲೆ ಆಮೇಲೆ ಕಬಾಬ್ ಪೌಡರ್ ಏನು ತೊಗೊಂಡಿರ್ತೀರಲ್ಲ ಒಂದು ಪ್ಯಾಕೆಟ್ ಫುಲ್ನ ಹಾಕ್ಕೊಳ್ಳಿ. ಕಬಾಬ್ ಪೌಡರ್ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ರಸ ಏನು ತೊಗೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಸಾಕಾಗಿಲ್ಲ ಅಂತಂದರೆ ಇನ್ನೊಂದನ್ನ ಆ್ಯಡ್ ಮಾಡ್ಕೋಬೋದು. ನಿಂಬೆ ರಸ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆ ಮಸಾಲೆ ಏನು ತೊಗೊಂಡಿರ್ತೀವಲ್ಲ ಅದರಲ್ಲೇ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಗಟ್ಟಿ ಹದದಲ್ಲಿ ಇದು ಮಾಡ್ಕೊಳ್ಳಿ. ಆಮೇಲೆ ಹಲಸಿನಕಾಯಿ ಏನು ಬಿಸಿನೀರಲ್ಲಿ ಬೇಯಿಸಿಟ್ಕೊಂಡಿರ್ತೀರಲ್ಲ ಅದನ್ನು ನೀರು ಸೋರಿಸ್ಬಿಟ್ಟು ಮಸಾಲೆ ಏನು ಮಾಡ್ಕೊಂಡಿರ್ತೀವಲ್ಲ ಕಬಾಬ್ಗೆ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದು ಹಲಸಿನಕಾಯಿಗೆ ಮಸಾಲ ಫುಲ್ ಹಿಡಿಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮನೇಲಿ ಏನಾದ್ರು ಅಕ್ಕಿ ಹಸಿಟ್ಟಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲ. ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಮಾಡಾದ್ಮೇಲೆ ಒಂದು ಗ್ಯಾಸ್ನ ಹಚ್ಬಿಟ್ಟು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಬಿಡಿ. ಎಣ್ಣೆ ಬಿಟ್ಟಾದ್ಮೇಲೆ ಒಂದು 5 ನಿಮಿಷ ಎಣ್ಣೆ ಕಾಯಕ್ಕೆ ಬಿಡಿ. ಎಣ್ಣೆ ಕಾದಾದ್ಮೇಲೆ ಕಬಾಬ್ಗೆ ಏನು ಕಲಿಸ್ಕೊಂಡು ಬಿಟ್ಕೊಂಡಿರ್ತೀರಲ್ಲ ಅದನ್ನು ಒಂದೊಂದಾಗಿ ಬಿಡ್ತಾ ಹೋಗಿ ನೋಡಿ. ಆದರೆ ಒಂದಕ್ಕೊಂದು ಅಂಟಬಾರ್ದು ಅಷ್ಟೇ. ಒಂದಕ್ಕೊಂದು ಅಂಟೋದ್ರಿಂದ ಒಂದೊಂದು ಬೇಯಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ ವಿಡಿಯೋ ನೋಡ್ತಾ ಇರೋರಿಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ನಮ್ಮ ಹೊಸ ವ್ಲಾಗ್ ನೋಡಿ. ಅದಾದಮೇಲೆ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಮನೇಲಿ ಚಿಪ್ಸ್ ಎಲ್ಲ ಮಾಡ್ತಾಯಿದ್ರೆ ಹೆಂಗೆ ನೀಟಾಗಿ ಫ್ರೈ ಮಾಡ್ಕೊತೀರಲ್ಲ ಫ್ರೈ ಮಾಡಾದ್ಮೇಲೆ ಕ್ರಿಸ್ಪಿಯಾಗಿ ಬರಬೇಕು ನೋಡಿ. ಸೇಮ್ ಕಬಾಬ್ ಥರನೇ ಅಷ್ಟೇ, ಏನಿಲ್ಲ. ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡೋಂಗಿಲ್ಲ ಅಷ್ಟೇ. ಇದಕ್ಕೆ ಫ್ರೆಂಡ್ಸ್ ಮೊಟ್ಟೆ ಆ್ಯಡ್ ಮಾಡಿದ್ರೆ ಇದು ಚೆನ್ನಾಗಿ ಬರಲ್ಲ. ಅದಕ್ಕೇ ಮೊಟ್ಟೆ ಆ್ಯಡ್ ಮಾಡಬಾರ್ದು ಅಷ್ಟೇ. ಮನೇಲಿ ಕಬಾಬ್ ಯಾವ ಥರ ಮಾಡ್ತೀರೋ ಅದೇ ಥರ. ಆಮೇಲೆ ಇದು ಫ್ರೈ ಆದಮೇಲೆ ನೀಟಾಗಿ ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಾದ್ಮೇಲೆ ಇದಕ್ಕೆ ನಿಂಬೆಹಣ್ಣು ಹಿಂಡೋದಾದರೆ ಹಿಂಡ್ಬೋದು ನೋಡ್ಕೊಳ್ಳಿ. ನಿಂಬೆಹಣ್ಣು ಹಿಂಡೋದ್ರಿಂದ ಟೇಸ್ಟ್ ಬರುತ್ತೆ. ಆಮೇಲೆ ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕದ್ರುಕೊಳ್ಳಿ. ಅದರಿಂದ ಇದು ಇವತ್ತಿನ ನಮ್ಮ ವ್ಲಾಗ್ ಆಗಿತ್ತು. ಇದು ಇವತ್ತಿನ ನಮ್ಮ ರೆಸಿಪಿ. ನಮ್ಮ ಚಾನಲ್ ನೋಡ್ತಿರೋರಿಗೆ ಶೇರ್, ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.